ಮತ್ತು ರಘು 7 ವರ್ಷದಿಂದ ಎಲ್ಲೆಲ್ಲಿ ತೋರಿಸಿಕೊಂಡಿದ್ದರೂ ಕೂಡ, ಎಷ್ಟು ತೋರಿಸಿದರೂ ಕೂಡ ಇವರಿಗೆ ನಾರ್ಮಲ್ ರಿಪೋರ್ಟ್ ಬಂದಿಲ್ಲ. ಮಕ್ಕಳಿಗೋಸ್ಕರವಾಗಿ ಇವರು ತೋರಿಸಿದ್ದಾರೆ ಪ್ರಿಯರು. ಬೇರೆ ಬೇರೆ ಕಾರಣಗಳು ಹೇಳಿ ಯಾವುದಾದರೂ ಬೇರೆಯೇ ಸಮಸ್ಯೆ ಇದೆ ಎಂದು ಬೇರೆ ಬೇರೆ ಕಡೆ ಆಸ್ಪತ್ರೆಗಳಲ್ಲಿ ತೋರಿಸಿಕೊಳ್ಳಲು ಹೋಗಿದ್ದಾಗ ಇದೇ ರೀತಿ ಹೇಳಿದ್ದಾರೆ. ಎಲ್ಲಿಯಾದರೂ ಕೂಡ ನಾರ್ಮಲ್ ಇದೆ, ನಿಮಗೆ ಮಕ್ಕಳಾಗ್ತವೆ ಅನ್ನುವಂಥದ್ದು ಯಾವ ವೈದ್ಯರು ಕೂಡ ಹೇಳಿಲ್ಲ ಪ್ರಿಯವಾದವರೇ. ಅದೇ ಪ್ರಕಾರವಾಗಿ ಇವರು ಹೊಟ್ಟೆಯಲ್ಲಿ ಗಡ್ಡೆ ಇದೆ ಅಂತ ಹೇಳಿದ್ರಂತ. ಆ ಸಮಯದಲ್ಲಿ ಇವರು 7 ವಾರಗಳ ಕಾಲ ಪ್ರಿಯವಾದವರೇ ಬೇರೆ ಬೇರೆ ಡಾಕ್ಟರ್ಗಳ ಹತ್ರ ಹೊಟ್ಟೆಯಲ್ಲಿ ಗಡ್ಡೆ ಇದೆ ಎಂದು ನಾನಾ ಕಾರಣಗಳು ಹೇಳಿದ್ರೆ ಹೊರತು, ಆದರೆ ಅದು ಕಡಿಮೆ ಯಾರೂ ಮಾಡಲಿಲ್ಲ ಪ್ರಿಯರೇ. ಆ ಸಮಯದಲ್ಲಿ ಇಲ್ಲಿ ಮೃತ್ಯುಂಜಯ ಮಠದಲ್ಲಿ ದೇವರು ಮಾಡುವ ಕಾರ್ಯವನ್ನ ನಮಗೆ ತಿಳಿಯಿತು. ನಾವು ಪ್ರಾರ್ಥನೆಗೆ ಬಂದೆವು. ಬಂದ ಮೇಲೆ ಪ್ರಿಯವಾದವರೇ ಅದ್ಭುತವಾಗಿ ದೇವರು ಆ ಒಂದು ಗಡ್ಡೆಯನ್ನ ತೆಗೆದುಹಾಕಿದ್ರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಸಮಯದಲ್ಲಿ ಅವ್ರ ಬಾಯಿಂದಲೇ ಅವ್ರು ಹೇಳ್ತಾರ, ನಿಮ್ಮ ಒಂದು ಸಾಕ್ಷಿಯನ್ನ ನೀವು ಹೇಳ್ರಿ. ನೋಡ್ರಿ, ಗರ್ಭಫಲದ ಹಣ್ಣುಗಳನ್ನ ಕೊಟ್ಟ ಮೇಲೆ ದೇವರು ಗರ್ಭಫಲ ಕೊಟ್ಟಿದ್ದಾರೆ. ಅದು 2 ಸಲ ಏನಾಯ್ತಂತ ಫೇಲ್ ಆಯ್ತಂತ. ಯಾಕಂದ್ರೆ ಇವರು ವಿಶ್ವಾಸದಿಂದ ಬಂದಿಲ್ಲ, ಏನೋ ಆಗ್ಬೋದು ಅನ್ನುವಂತ ಒಂದು ಗಲಿಬಿಲಿ ಅವರೊಳಗಿದೆ. ಎಷ್ಟೇ ಇದ್ರು ಕೂಡ ದೇವ್ರ ನಂಬಿಕೆ, ದೇವ್ರು ಕೂಡ ಯಾವತ್ತು ದೇವ್ರ ಕೈ ಬಿಡತ್ತಲ್ಲ. ಒಂದು ಬೇರೆ ಆಸ್ಪತ್ರೆ ಕೂಡ ಚೆಕ್ ಮಾಡ್ಕೊಂಬರಿ ಅಂದ್ರು. ಅದೇ ರೀತಿಯಾಗಿ ದೇವ್ರ ಮೇಲೆ ಭಾರ ಹಾಕಿ ನಾನು ಹಾಸ್ಪಿಟ್ಲಿಗೆ ಕೂಡ ಹೋದೆ. ಪ್ರತಿ ಸಲ ಆಸ್ಪತ್ರೆಗೆ ಹೋದ ಕೂಡ ನಾರ್ಮಲ್ ರಿಪೋರ್ಟ್ ಬರೋಕೆ ಎಂಬುದಾಗಿ ದೇವರ ಚಿತ್ತ ಕೊಚ್ಚೆ ಓದಿದ್ದೆ. ಅದೇ ರೀತಿಯಾಗಿ ನಾರ್ಮಲ್ ರಿಪೋರ್ಟ್ ಬಂದು ನಾನು ಏನೇ ಪ್ರಾರ್ಥನೆ ಮಾಡಿದ್ರು ಕೂಡ ದೇವರ ಸಮಯದಲ್ಲಿ ಹೆಚ್ಚಿಸಿದ್ರೆ ಯಾರು ಏನಂದ್ರು ಕೂಡ ಡಾಕ್ಟರ್ ದೋಷಿನಿಂದ ನಮ್ಗೆಲ್ಲ ಅನ್ಕೊಂತಾರ. ನನ್ನ ಆತ್ಮ ಸಾಕ್ಷಿಯಾಗಿ ದೇವರಿಂದನೇ ಕಾರ್ಯವಾಗಿ ನಾನು ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಕೂ ಜೈ. ಇವರು ರಿಪೋರ್ಟ್ ತೋರಿಸಿದಾಗ ರಿಪೋರ್ಟ್ ಅಲ್ಲಿ ಏನಿದೆ ಗೊತ್ತಾ, ಗರ್ಭಕೋಶ ಚಿಕ್ಕದಿದೆ. ಅವ್ರಿಗೆ ಜ್ಞಾಪಕ ಇತ್ತು ಇಲ್ಲ, ಅವ್ರಿಗೆ ಹೇಳಿದಾರಲ್ಲ ನನಗೆ ಗೊತ್ತಿಲ್ಲ. ಗರ್ಭಕೋಶ ಚಿಕ್ಕಿದೆ. ಯಾಕಂದ್ರೆ ನಾನು ವೈದ್ಯನಾಗಿ ಕೆಲಸ ಮಾಡಿದಕ್ಕಾಗಿ ಸ್ವಲ್ಪ ನನಗೆ ಗೊತ್ತು. 100ಕ್ಕೆ 99% ಗ್ಯಾರಂಟಿ ಇಲ್ಲ, ಗರ್ಭಕೋಶ ಚಿಕ್ಕಿದ್ರೆ ಗರ್ಭಫಲ ಆಗಲ್ಲ. ಆದ್ರೆ ಇವರು ಗರ್ಭಫಲದ ಪಂಕ್ತಿಯಲ್ಲಿ ಭಾಗವಹಿಸಿದ್ದಾರೆ. 7 ವಾರಗಳು ಇದೇ ಒಂದು 2018ರಲ್ಲಿ ಇದ್ದಾಗ ಅವರು ಮಿಸ್ ಆದಾಗ ಅವರಿಗೆ ಫೋನ್ ಮಾಡಿ ಅವರು ಕಂಡಾಗ ಒಂದ್ಸಲ ಬಂದಾಗ ಅವ್ರಿಗೆ ಹೇಳಿದ್ವಿ ನಾವು, ಈ ಗರ್ಭಫಲದ ಪಂಕ್ತಿಯಲ್ಲಿ ನೀವು ಭಾಗವಹಿಸಿದ್ರೆ ದೇವರ ಅದ್ಭುತವಾದ ಕಾರ್ಯ ಮಾಡ್ತಾನಂತ. ಅವರು ಭಾಗವಹಿಸಿದ್ದಾರೆ ಪ್ರಿಯರೇ. ದೇವರವರಿಗೆ ಉಡಿ ಕಟ್ಟಿ ಅದ್ಭುತವಾಗಿ ಒಂದು ಮಗುವನ್ನು ಅವರಿಗೆ ಪ್ರಸಾದಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ, ಹಲ್ಲೆಲೂಯಾ. ಮತ್ತೆ ಇನ್ನೊಂದು ಏನಂದ್ರೆ ಗಂಡು ಮಗನೇ ದೇವ್ರು ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಗರ್ಭ ನಿಂತಾಗ ಟೆಸ್ಟಿಗೆ ಹೋದ್ನಪ್ಪ ಅಂದ್ರೆ ಇವ್ರಿಗೆ ಮತ್ತೆ ಗಾಬರಿ ಆಗಂಗೆ ಹೇಳ್ಯಾರ. ಮತ್ತೆ ಹೌದಲ್ಲ ಹೇಳೋದು. ಯಾಕಂದ್ರೆ ನಮಗೆ ಫೋನ್ ಮಾಡಿ ಪ್ರಾರ್ಥನೆ ಮಾಡಿಸಿದಾಗೆಲ್ಲ ನಮ್ಗೆ ಏನಾಗುತ್ತೆ ಗೊತ್ತಾಗುತ್ತೆ ಪ್ರಿಯರೇ. ನೀವು ಬರ್ತಾರೆ, ನಾವು ಮಾಡಿರಲ್ಲ. ಪ್ರೈಸ್ ದಿ ಲಾರ್ಡ್. ಏನಂತ ಹೇಳಿದ್ರಮ್ಮ ಅವಾಗ? ನೋಡ್ರಿ ಪ್ರಿಯರೇ, ಅದ್ಭುತವಾಗಿ ದೇವ್ರು ಏನ್ ಮಾಡಿದ್ದಾರೆ, ದೇವರು ಕೊಟ್ಟ ಬಹುಮಾನ ಉತ್ತಮವಾಗಿದ್ದು ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಕೂ ಜೈ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಇಲ್ಲಿ 1 ಸಲ ಬರಲಿ 2 ಸಲ ಬರಲಿ, ನಿಮಗೆ
ಗರ್ಭಫಲ ಕೊಡೋವರೆಗೆ ನಾವು ಪ್ರಾರ್ಥನೆ ಮಾಡೋದು ಬಿಡಲ್ಲ. ಪ್ರೈಸ್ ದಿ ಲಾರ್ಡ್. ನೀವು ಪ್ರಾರ್ಥನೆ ಬರೋದು ಬಿಟ್ಟರು ನಾವು ನಿಮ್ಮ ಬಗ್ಗೆ ಪ್ರಾರ್ಥನೆ ಮಾಡೋದು ಬಿಡೋದೇ ಇಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಕಾರಣ ಒಂದೇ, ಎಲ್ಲರೂ ಕೂಡ ಏನಾಗಿರ್ಬೇಕು? ಸಂತೋಷವಾಗಿರ್ಬೇಕು. ದೇವರಿಗೆ ಮಹಿಮೆ ಉಂಟಾಗಲಿ. ಆಮೆನ್. ಗರ್ಭಫಲವನ್ನು ಪ್ರಸಾದಿಸಿದಂತ ದೇವಾದಿ ದೇವರಿಗೂ, ವೈದ್ಯರಿಗೆ ಅಸಾಧ್ಯವಾದ ಕಾರ್ಯವನ್ನು ಮಾಡಿದ ಮಹಾದೇವರಿಗೂ ಆಮೆನ್. ಎಲ್ಲರ ಗಟ್ಟಿ ಚಪ್ಪಡುತ್ತಿರೋದು. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ದೇವರು ಅದ್ಭುತವಾಗಿ ದೇವರ ಮಂದಿರದಲ್ಲಿಯೇ ನಾವು ಹೆಸರು ಇಡಿಸ್ಬೇಕಂತ ಅವ್ರು ಅನ್ಕೊಂಡಿದ್ದಾರೆ. ಪ್ರಿಯರೇ, ನಿಜವಾಗಲೂ 7 ವರ್ಷಗಳು ಎಷ್ಟು ನರಕ ಯಾತನೆ ನೋವು ಅನುಭವಿಸಿದ್ದಾರೆ. ದೇವರು ಆ ನೋವನ್ನು ಏನ್ ಮಾಡಿದ್ದಾರೆ? ಈಗ ನಗುವಂತೆ ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಕಾರ್ಯ ಮಾಡಿದ ದೇವಾದಿ ದೇವರಿಗೂ ಜಯ. ಫಲ ಯೇಸು ಕ್ರಿಸ್ತ ಮಹಾಪ್ರಭುಗಳಿಗೂ ಜಯ. ಆಮೇಲೆ ಇದ್ರ ಮೂಲಕವಾಗಿ ದೇವರು ಏನು ಮಾಡಿ ಹೇಳ್ರಿ. 2 ಸಲ ಫೇಲ್ ಆಯ್ತಂದ್ರಲ್ಲ ಇವರು, ಅದಕ್ಕೆ ಕಾರಣ ನಾನೇ ಅಂತ ಹೇಳುವಲ್ಲ. ಯಾಕಂದ್ರೆ ಇವರು ಚರ್ಚಿಗೆ ಹೋಗಂಬ ಅಂತಿದ್ರು. ಚರ್ಚಿಗೆ ಯಾಕೆ ಚರ್ಚಿಗೆ ತಗ 100 ರೂಪಾಯಿ ತಗ 200 ರೂಪಾಯಿ ಆಚಾರ ತಗೊಂಡು ಹೋಗ್ರು ಚರ್ಚಿಗೆ. ನಾನು ಇಲ್ಲ ಪ್ರೇಯರ್ ಮಾಡ್ಕೊಂಡು ಅಂತಿದ್ದೆ, ಅದೇ ಥರ ಮಾಡ್ತಿದ್ದೆ. ಆಮೇಲೆ ನಾನು ಬಂದು ಈಗ ಒಂದೇ ವರ್ಷ ಆಯ್ತು ನಾನು ಸಂಸ್ಕಾರ ವಿಶೇಷ ಅಂತ ತಗೊಂಡೆ. ಈ 1 ವರ್ಷದೊಳಗೆ ಈ ಕಾರ್ಯ ಆಗಿದೆ. ನೋಡ್ರಿ, ಗರ್ಭಫಲ ಇಲ್ಲದೆ ವೈದ್ಯರಿಂದ ನಿರಾಶೆ, ಆಮೇಲೆ ಅನೇಕ ಕಡೆ ಹೋಗಿ ನಿರಾಶೆಗೊಂಡಿದ್ದೀರಾ. ಮೊದ್ಲು ನೀವು ದೇವ್ರ ಮಕ್ಕಳಾಗ್ರಿ. ಯಾಕೆ ಗೊತ್ತಾ? ದೇವ್ರ ಮಕ್ಕಳು ನೀವಾದ್ರೆ ನಿಮ್ಮನ್ನ ಪೀಡಿಸುವಂತ ಅಪವಾದಿ ಶಕ್ತಿಗೆ ಏನಾಗುತ್ತೆ? ಭಯ ಹುಟ್ಟುತ್ತೆ. ಅವನ್ನ ಜಯಿಸುವ ಶಕ್ತಿ ನಿಮಗೆ ದೇವರು ಕೊಡ್ತಾನೆ. ಪ್ರೈಸ್ ದಿ ಲಾರ್ಡ್. ಇವರು ಇಲ್ಲೇ ದೇವರ ಮಂದಿರಕ್ಕೆ ಬಂದು ದೇವರ ಮಕ್ಕಳಾಗಿ ಪಾಪವನ್ನು ಒಪ್ಪಿಕೊಂಡು ಬಿಟ್ಟು ದೇವರ ಮಕ್ಕಳಾಗಿ ದೀಕ್ಷಾಸನ ಮಾಡಿಸಿಕೊಂಡಿದ್ದಾರೆ. ಅದ್ಭುತವಾಗಿ ದೇವರ ಗರ್ಭಫಲವನ್ನು ಅವರಿಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಈಗ ಅವರೇ ಸಾಕ್ಷಿ ಹೇಳ್ತಾ ಇದ್ದಾರೆ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ಯೇಸಪ್ಪ ನಂಬೋದಂದ್ರೆ ಯಾವ ಕುಲದಾಗ ಮತದಾಗ ಹೋಗೋದಲ್ರಿ. ಹಲ್ಲೆಲೂಯಾ. ಯೇಸಪ್ಪ ನಂಬೋದಂದ್ರೆ ಏನು? ಪರಲೋಕದ ದೇವರಿಗೆ ನೀನು ಸಂಬಂಧ ಬೆಳೆಸುವಂತದ್ದಾಗಿದೆ. ಪ್ರೈಸ್ ದಿ ಲಾರ್ಡ್. ಅಂದ್ರೆ ದೇವರನ್ನ ನೋಡೋದಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೇಲೆ ನೀನು ಪಾಪದಿಂದ ಬಿಡುಗಡೆ ಆಗುವುದಾಗಿದೆ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಪರಲೋಕದಲ್ಲಿ ಸ್ಥಳ ಸಿದ್ಧ ಮಾಡುವಂತದ್ದಾಗಿದೆ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಕಾರ್ಯ ಮಾಡಿದ ದೇವಾದಿ ದೇವರಿಗೂ ಇದ್ರ ಮೂಲಕವಾಗಿ ಯೇಸಪ್ಪಗ ನೀವೇನಂತ ಹೇಳ್ತೀರಿ? ಹಲ್ಲೆಲೂಯಾ. ಎಂತ ದೇವರತ? ಅಸಾಧ್ಯವಾದ ಕಾರ್ಯಗಳನ್ನು ಸುಸಾಧ್ಯ ಮಾಡುವ ಶ್ರೇಷ್ಠ ದೇವರು. ಯೇಸು ಕ್ರಿಸ್ತ ಮಹಾರಾಜ. ಆಮೆನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ಆ ಮಗುವಿಗೆ ನೀವು ಏನಾದರೂ ಹೆಸರು ನಿಮ್ಮ ಚಾಯ್ಸ್, ಹೌದಾ? ಓಕೆ. ಹಲ್ಲೆಲೂಯಾ. ಸಮಯದಲ್ಲಿ ದಿನಕರ ಪ್ರಸಾದ್ ಅವರು ಒಂದು ಹೆಸರನ್ನ ಚಾಯ್ಸ್ ಮಾಡ್ತಾರೆ. ಆ ಹೆಸರನ್ನ ನಾವು ಇಡ್ತೀವಿ. ಹಲ್ಲೆಲೂಯಾ. ಯಾಕಂದ್ರೆ ಈ ಜನರೇಷನ್ಗೆ ತಕ್ಕಂತೆ ಅವ್ರಿಗೆ ಗೊತ್ತಿದೆ. ಹಲ್ಲೆಲೂಯಾ. ಈ ಕುಮಾರನನ್ನು ನೀವು ಭಕ್ತಿಯಿಂದ ಬೆಳೆಸಲು ನೀವು ಇಷ್ಟಪಡ್ತೀರಾ? ಸರಿ, ಈ ಕುಮಾರನಿಗೆ ನಾಮಕರಣ ಮಾಡಿಸಲು ನೀವು ಇಷ್ಟಪಡ್ತೀರಾ? ಹಲ್ಲೆಲೂಯಾ. ಎಂಥ ತೊಂದರೆಗಳು ಬಂದರೂ ಕೂಡ ದೇವರಲ್ಲೇ ಇದ್ದುಕೊಂಡು ಭಕ್ತಿಯಲ್ಲಿ ನೀವು ಜೀವಿಸಿ ಈ ಕುಮಾರನು ಕೂಡ ಭಕ್ತಿಯ ಜ್ಞಾನವನ್ನು ಬೋಧನೆ ಮಾಡ್ತೀರಾ? ಹಲ್ಲೆಲೂಯಾ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ. ಪರಲೋಕದಿಂದ ದೇವರು ಕೊಟ್ಟಿರ್ತಕ್ಕಂಥ ಬಹುಮಾನ ವರಪುತ್ರ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ಆಮೆನ್. ಶ್ಯಾಮ್ ಕುಮಾರ್. ತಂದೆ, ಕುಮಾರ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಶ್ಯಾಮ್ ಕುಮಾರ್ ಎಂಬುದಾಗಿ ನಾಮಕರಣ ಮಾಡ್ತಾ ಇದ್ದೇನೆ. ಆಮೆನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ
ಉಂಟಾಗಲಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯ, 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 ಆಮೆನ್. ಪ್ರಾರ್ಥನೆ ಎಲ್ಲರೂ ಕಂಡುಬಂತು. ಸರ್ವಶಕ್ತಿಯುಳ್ಳ ದೇವರೇ, ನಿನಗೆ ಸ್ತೋತ್ರ. ಈ ಕುಮಾರನ ಆಶೀರ್ವದಿಸು, ಸುಭಿಕ್ಷತೆ ಉಂಟು ಮಾಡಯ್ಯ. ಶ್ಯಾಮ್ ಕುಮಾರ್ ಎಂಬ ನಾಮಕರಣ, ಹೌದು ಕರ್ತನೆ, ರಕ್ಷಕನೇ, ನಿನ್ನ ಅಭಿಷೇಕದಿಂದ ತುಂಬಿರುವಂತಹ ವ್ಯಕ್ತಿಯ ಒಂದು ಅಪ್ಪ ಕರ್ತನೆ, ಆತನಿಗಿಂತಲೂ ಮಹತ್ತರವಾದ ಕಾರ್ಯಗಳು ಮಾಡುವಂತ ಶಕ್ತಿಯುತವಾಗಿರುವಂತ ವ್ಯಕ್ತಿಯನ್ನಾಗಿ ಸ್ವಾಮಿ ಆರಿಸಿದಿ. ನಿನಗೆ ಸ್ತೋತ್ರ ಸ್ವಾಮಿ. ಎಲ್ಲ ಘನಮಾನ ಮಹಿಮೆ ನಿಮಗುಂಟಾಗಲಿ. ಆರೋಗ್ಯದಲ್ಲಿಯೂ ಅಪ್ಪ ದೇಹ ಬಲದಲ್ಲಿಯೂ ಸಮೃದ್ಧಿಯನ್ನು ತುಂಬಿಸು, ಒಳ್ಳೆ ಜ್ಞಾನವನ್ನ ತುಂಬಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಮ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಆಮೆನ್. ఇక్కడ ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಏನ್ರಿ ಹೆಸರು? ಶ್ಯಾಮ್ ಕುಮಾರ್. ಸಮುವೇಲ್ ಹಾ? ಸಮುವೇಲ್ ಸ್ಯಾಮ್ ಸಾಮುವೇಲ್ ಶ್ಯಾಮ್ ಶ್ಯಾಮ್ ಸ್ಯಾಮ್ ಸ್ಯಾಮ್ ಕುಮಾರ್ ಶ್ಯಾಮ್ ಕುಮಾರ್. ಸ್ಯಾಮ್, ಶ್ಯಾಮ್ ಅಲ್ಲ, ಶ್ಯಾಮ್. ಅಂದ್ರೆ ಸಾಮುವೇಲ್ ಅಂತ ಭಕ್ತಾಗ್ತಾನೆ ಅಂತ ಅರ್ಥ. ಹಲ್ಲೆಲೂಯ, ಹಲ್ಲೆಲೂಯ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಗೂ ಜೈ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಹಲ್ಲೆಲೂಯ.